ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ನಿಕೃಷ್ಟ, ಇದೊಂದು ಮನೋಭಾವನೆ ಬೆಳೆದು ಬಂದಿದೆ. ಅದು 100ಕ್ಕೆ 100 ಸುಳ್ಳು. ಒಬ್ಬ ಮನುಷ್ಯನ ಆಹಾರ ಅವನಿಗೆ ಸುಲಭವಾಗಿ ಯಾವುದು ಜೀರ್ಣವಾಗುತ್ತೋ ಅದೇ ಅವನ ಆಹಾರ, ಅದೇ ಅವನಿಗೆ ಶ್ರೇಷ್ಠ. ಯಾವ ಮಾಂಸಾಹಾರ ತಪ್ಪು, ಸಸ್ಯಾಹಾರ. ಹಾಗಾದ್ರೆ ಕುರಿಗಿಂತ ಸಸ್ಯಾಹಾರಿ ಯಾರು? ಕುರಿಗಿಂತ ದೊಡ್ಡ ತಪಸ್ವಿ ಯಾರು? ಹಾಗಾದ್ರೆ ಸಸ್ಯಾಹಾರ ಶ್ರೇಷ್ಠ ಅನ್ನೋದಾದ್ರೆ ಸ್ನಾನ ಮಾಡೋದ್ರಿಂದ ಒಬ್ಬ ಮನುಷ್ಯ ಶ್ರೇಷ್ಠ. ಮೀನು ಮೊಸಳೆಗಿಂತ ದೊಡ್ಡ ಯೋಗಿ ಯಾರು? 24 ಗಂಟೆ ನೀರಲ್ಲಿರುತ್ತೆ. ಹಣ್ಣು ಹಂಪಲು ತಿನ್ನೋದ್ರಿಂದ ಬಹಳ ಶ್ರೇಷ್ಠ. ಕೋತಿಗಿಂತಲೂ ಶ್ರೇಷ್ಠ ಯಾರು? ಇದು ಯಾವುದೋ ಸನಾತನ ಧರ್ಮ ಹೇಳಿದ್ದಲ್ಲ. ನೋಡಿ ಎಲ್ಲಿಗೆ ಹೋಗಿ ಮುಟ್ಟಿದೀವಿ ನಾವು. ವಿವೇಕಾನಂದರು ಮಾಂಸಾಹಾರಿಗಳು, ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ, ಪರಮ ತಪಸ್ವಿಗಳೆಲ್ಲ ಈ ದೇಶದಲ್ಲಿ ಮಾಂಸಾಹಾರಿಗಳು. ಎಲ್ಲಿದೆ ಮಾಂಸಾಹಾರ ತಪ್ಪು ಅಂತ? ಎಲ್ಲಿದೆ? ಆದ್ದರಿಂದ ಶಂಕರಾಚಾರ್ಯರು ಹೇಳೋದೇನು ಅಂದ್ರೆ, ಆಹಾರ ಅಂದ್ರೆ ಕೇವಲ ಬಾಯಿ ಒಳಗಡೆಗೆ ಮಾತ್ರ ಏನು ಹೋಗುತ್ತೆ ಅದಲ್ಲ. ಕಣ್ಣಿನಿಂದ ನೀನ್ ಏನೇನ್ ತಗೊಂಡೆ ಒಳಗಡೆಗೆ, ಏನೇನ್ ದೃಶ್ಯಗಳನ್ನು ನೋಡಿದೆ ನೀನು ಮೊಬೈಲ್ ನಲ್ಲಿ, ಕಿವಿಗಳಿಂದ ಏನೇನ್ ತಗೊಂಡೆ ಚಿಂತನೆಗಳಲ್ಲಿ, ಮನಸ್ಸಿನಲ್ಲಿ ಏನೇನ್ ಮಾಡ್ಕೊಂಡೆ, ಇದೆಲ್ಲಾ ಸೇರಿ ಆಹಾರವಾಗುತ್ತದೆ. ಹಣ್ಣು ಹಂಪಲು ತಿಂದುಕೊಂಡು ನೋಡಬಾರದು.